ಆ ಮತ್ತಾಯನ ಬರೆದ ಸುವಾರ್ತೆ Yes. 28ನೇ ಅಧ್ಯಾಯ 18ನೇ ವಚನ. ನಾನು ಓದ್ತೀನಿ. ಓದಿ ಓದಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಸಾಕು. ಪ್ರಿಯರೇ, ನನ್ನ 2ನೇ ಸಂದೇಶ ಇದಾಗಿದೆ. ಸರ್ವಾಧಿಕಾರಿಯಾಗಿರುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕ ಯಾತ್ರೆಯಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಕೊನೆಯ ಕಡೆಯ ಮಾತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನು ಅರಸನಾದಂತಹ ಯಹೂದ್ಯರ ಅರಸನಾದಂತಹ ಯೇಸು ಕ್ರಿಸ್ತನನ್ನ ಉದ್ದೇಶಿಸಿ ಹೇಳಿರುವಂತ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಯಾರೋ ಮಾತಾಡ್ತಿದ್ದಾರೆ, ಅನ್ಮಿಟ್ ಮಾಡ್ಕೊಳ್ಳಿ. ಪ್ರಿಯರೇ, ಈ ಮಾತು ಹೇಳುವಾಗ ನಾನು ಅನೇಕ ವಾಕ್ಯ ಆಧಾರಿತವಾದಂತಹ ಮಾತುಗಳನ್ನು ನಿಮ್ಮ ಮುಂದೆ ನಾನು ಹೇಳುವುದಕ್ಕೆ ಬಂದಿದ್ದೇನೆ. ನಾನು ಈಗಷ್ಟಾನೇ ನಿಮ್ಮ ಮುಂದೆ ಹೇಳಿದ್ದೆ, ಈ ವಾಕ್ಯಕ್ಕೆ ಆಧಾರವಾಗಿ ನಾನು ಇಂದು ನಿಮ್ಮ ಮುಂದೆ ಹೇಳಿಕೊಳ್ಳುವಂತ ವಾಕ್ಯ ಸಂದೇಶ ಲೂಕನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನ 19ರಿಂದ 31 ಸುಮಾರು 13 ವಾಕ್ಯಗಳಿವೆ. ಅಲ್ಲಿ ಯೇಸು ಕ್ರಿಸ್ತನು ನಿಜವಾದಂತ ಸಂಗತಿಗಳನ್ನ ಈ ಲೋಕದ ದೇವಜನರಾದಂಥವರಿಗೂ ಮತ್ತು ಅನ್ಯರಿಗೂ ಹೇಳಲ್ಪಟ್ಟಂತಹ ಮಾತು ಇದಾಗಿದೆ ಪ್ರಿಯರೇ. ಹಾಗಾಗಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ಅಧ್ಯಾಯ 19ರಿಂದ 31ನೇ ವಚನದವರೆಗೂ ನಾವು ಓದಿಕೊಳ್ಳೋಣ ಪ್ರಿಯರೇ. ಓದ್ಲಾ ಬ್ರದರ್? ಓದಿ ಬರ್. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಕಲಾತಾಯ ಲಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಿನಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬಾ ಉಣ್ಣೆ ತುಂಬಿದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಲಜನನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಹೊರಗಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ನನ್ನ ತುದಿ ಬೆರಳನ್ನು ನೀರಿನಲ್ಲಿ ಹತ್ತಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ಒಂದು ದೊಡ್ಡ ಡಂಗೂರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗುವುದು ಅಂದನು. ಆಗ ಅವನು, ಅಪ್ಪಾ, ಹಾಗಾದರೆ ಲಾಜರನು ನನ್ನ ತಂದೆ ಮನೆಗೆ ಕಳಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಂದಾರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳನ್ನು ಅವರಲ್ಲಿ ಅವೇ, ಅವುಗಳಲ್ಲಿ ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಆ ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದನೊಬ್ಬನು ಜೀವಂತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಬೇರೆ ಈ ವಾಕ್ಯ ಭಾಗ ನಿಮಗೆ ಬಹಳ ಪರಿಚಿತವಾದಂತಹ ವಾಕ್ಯ ಭಾಗ. ಇದರ ಅನೇಕ ದೈವಿಕ ಸಂಗತಿಗಳು ಈ ವಾಕ್ಯ ಸಂದೇಶದಲ್ಲಿ ಇದೆ ಪ್ರಿಯರೇ. ನಾನು ಸರ್ವಾಧಿಕಾರ ಈ ಲೋಕದಲ್ಲಿ
ಸ್ವರ್ಗದಲ್ಲಿ ಭೂಲೋಕದಲ್ಲಿ ಮೃತ್ಯು ಪಾತಾಳದಲ್ಲಿ ನನಗೆ ಅಧಿಕಾರ ಉಂಟು ಎಂದು ಹೇಳಿದಂತ ಸರ್ವಶಕ್ತನಾದಂತ ಈ ಲೋಕದ ಒಬ್ಬನೇ ಒಬ್ಬನು ದೇವರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಉಳಲ್ಪಟ್ಟು ಮೂರನೇ ದಿನ ಎದ್ದು ಬಂದ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತಹ ಮಾತು ಅತ್ಯದ್ಭುತವಾದದ್ದು. ಪ್ರಿಯರೇ, ಎಷ್ಟೋ ಸಂಗತಿಗಳನ್ನ ಕಣ್ಣಾರೆ ಕಂಡು ಸತ್ತು ಜೀವಿತನಾಗಿ ಮತ್ತೆ ಈ ರೀತಿ ಜೀವಿತ ಇದೆ ಎಂಬುದಾಗಿ ತಿಳಿಸಿಕೊಟ್ಟಂತ ಒಬ್ಬನೇ ಒಬ್ಬನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಈ ಸಂದೇಶದಲ್ಲಿ ಅನೇಕ ಆತ್ಮಿಕ ಸಂಗತಿಗಳು ಇವೆ, ಆದರೆ ಕೆಲವು ಸಂಗತಿಗಳು ಮಾತ್ರ ಆತ್ಮಿಕ ದೈವಿಕವಾದಂತ ಜ್ಞಾನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಬಂದಿದ್ದೇನೆ. ಅದು ಯಾರಲ್ಲ, ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು. ಈ ಲೋಕಯಾತ್ರೆಯಲ್ಲಿ ಆತನು ಬಹಳವಾಗಿ ಮಾತಾಡಿದ್ದಾನೆ, ಆದರೂ ಆತನನ್ನು ಹುಚ್ಚನೆಂದರು, ಆತನನ್ನು ಸುಳ್ಳುಗಾರರು ಎಂದರು. ಆದರೆ ಆತನು ದೇವರಾಗಿದ್ದಾನೆ ಎಂದು ಯಾರು ಹೇಳಲಿಲ್ಲ, ಆದರೆ ನಾವು ನೀವು ಹೇಳುವರಾಗಿದ್ದೇವೆ. ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕ ಯಾತ್ರೆಯಲ್ಲಿ ಇಬ್ಬರು ವ್ಯಕ್ತಿಗಳ ಜೀವಿತವನ್ನ ಎರಡು ಮರಣಗಳ ವಿಷಯವಾಗಿ, ಎರಡು ಜೀವಿತಗಳ ವಿಷಯವಾಗಿ ಆತನು ಕುಲಂಕುಷವಾಗಿ ಮಾತಾಡುವನಾಗಿದ್ದಾನೆ. ಬೇರೆ ಇಬ್ಬರು ವ್ಯಕ್ತಿಗಳ ವಿಷಯದಲ್ಲಿ, ಜೀವಿತದ ಮತ್ತು ಮರಣದ ವಿಷಯದಲ್ಲಿ ಬರೆದಿದೆ. ಯೇಸು ಕ್ರಿಸ್ತನ ಹೇಳಿದಂತ ಮಾತು, ಯೇಸು ಕ್ರಿಸ್ತರು ಹೇಳಿದ ಮಾತು, ಒಬ್ಬ ಧನಿಕನು ಮತ್ತೊಬ್ಬ ಕುಷ್ಠ ರೋಗಿ ಯಾಗಿರುವ ಲಾಜರನು ಅವರ ಸ್ಥಿತಿ ಗತಿಗಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ಇಲ್ಲಿ ಎರಡು ಸಂಗತಿಗಳು, ಮರಣ ಮತ್ತು ಜೀವಿತ, ಎರಡು ಮರಣಗಳು, ಎರಡು ಜೀವಿತಗಳ ಮಾತನ್ನ ಇಲ್ಲಿ ಹೇಳಿದೆ. ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ ನಿಮ್ಮೊಂದಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, ಧನಿಕನಾದಂತ ನಾರು ಮಡಿ ವಸ್ತುಗಳನ್ನ ವೈಭವಯುತ ಜೀವಿತವನ್ನ ಜೀವಿಸಿದಂತ ಆ ಧನಿಕನ ಹೆಸರು ಬರೆಯಲ್ಪಟ್ಟಿಲ್ಲ. ಯಾಕೆ 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 ಗಮನಿಸಿ ಪ್ರಿಯರೇ, ಬಹಳ ಪ್ರಾಮುಖ್ಯವಾದಂತ ಸಂಗತಿ ನಾನು ಈ ಸಂದೇಶದಲ್ಲಿ ಹೇಳುವನಾಗಿದ್ದೇನೆ. ಯಾಕೆ ಯೇಸು ಕ್ರಿಸ್ತನಿಗೆ ಆ ಸೃಷ್ಟಿಸಿದಂತ ದೇವರು, ಭೂಮಿ ಆಕಾಶಗಳನ್ನ ಸೃಷ್ಟಿಸಿದಂತ, ಸಮಸ್ತವನ್ನ ಆಳುವಂತ ಸರ್ವಾಧಿಕಾರವುಳ್ಳಂತ ಯೇಸು ಕ್ರಿಸ್ತನಿಗೆ ಆತನ ಚರಿತ್ರೆ ಗೊತ್ತಿಲ್ಲವೋ? ಆತನಿಗೆ ತಿಳಿದಿದೆ. ಆದರೆ ಇಲ್ಲಿ ಮಾತಾಡುತ್ತಾ ಆತನ ಹೆಸರು ಆತನು ತೋರಿಸುತ್ತಾ ಇಲ್ಲ. ಆತನಿಗೆ ಧನಿಕ, ಶ್ರೀಮಂತ, ವೈಭವಪೂರಿತವಾದ ಜೀವಿತವನ್ನು ನಡೆಸಿದಂತವನು, ದೇವರನ್ನ ಅರಿಯದೆ, ದೇವರನ್ನ ತಿಳಿಯದೆ ಈ ಲೋಕ ಯಾತ್ರೆಯನ್ನು ಮುಗಿಸಿದಂತ ಒಬ್ಬ ವ್ಯಕ್ತಿಯ ಜೀವಿತವನ್ನ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 22ನೇ ವಚನ ಸ್ವಲ್ಪ ವಿವರಣೆಗಳನ್ನ ಕೊಡುತ್ತಾ ನಾನು ಸತ್ಯದ ಸಂಗತಿಗೆ ಬರುವನಾಗಿದ್ದೇನೆ. ಪ್ರಿಯರೇ, 22ನೇ ವಚನ ಒಬ್ರು ಓದಿ ಯಾರಾದ್ರು. ಲೂಕನು ಬರೆದ ಸುವಾರ್ತೆ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಒರಗಿಸಿದರು. ಥ್ಯಾಂಕ್ ಯು ಬ್ರದರ್. ದೇವದೂತರು ಬಂದು ಆ ಶ್ರೀಮಂತನನ್ನ, ದೇವದೂತರು ಬಂದು ಲಾಜರನ ಎತ್ತುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 23ನೇ ವಚನದಲ್ಲಿ ಅವರು 23ನೇ ವಚನ ಓದಿ ಬ್ರದರ್. 22 ಅಬ್ರಹಾಮನ ಎದೆಗೆ ಒರಗಿದ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆದುರಿನಲ್ಲಿ ದೂರದಿಂದ ಅಬ್ರಹಾಮ ಇರ್ಲಿ ಬ್ರದರ್. ಆ ಐಶ್ವರ್ಯವಂತನು ಸಹ ಸತ್ತನು, ಅವನು ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಲ್ಲಿ ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನನ್ನು ದಯವಿಟ್ಟು ಲಾಜರನನ್ನು ಕಳಿಸಿಕೊಡು. ಪ್ರಿಯರೇ, ಇಲ್ಲಿ ಆ ಧನಿಕನು ಆ ಯಾತನೆ ಪಡುವ ಸ್ಥಳದಿಂದ ದೂರದಲ್ಲೇ ಇದ್ದಂತ ಲಾಜರನ
ಜೊತೆಗೆ ಅಬ್ರಹಾಮನು ಇದ್ದಂತ ಸಂಗತಿಗಳನ್ನ ಆತನು ನೋಡುತ್ತಾನೆ. ಪ್ರಿಯರೇ, ಆ ಸಂಗತಿಗಳನ್ನ ನೋಡಬಹುದು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ನಮ್ಮನ್ನ ಉಪದೇಶಿಸಿ ಹೇಳುವನಾಗಿದ್ದಾನೆ. ಪ್ರಿಯರೇ, ಯಾತನೆ ಪಡುವ ಸ್ಥಳದಲ್ಲಿದ್ದಾನೆ, ಅದು ಅಲ್ಲದೆ ಲಾಜರನ್ನು ಕಾಣುತ್ತಾ ಇದ್ದಾನೆ. ಯಾರ ಬಳಿ ಇದ್ದಾನೆ? ಅಬ್ರಹಾಮನ ಬಳಿ ಇದ್ದಾನೆ. ಇಲ್ಲಿ ಮಾತುಗಳು ಕೇಳುವ ಸ್ಥಿತಿಯೂ ಇದೆ ಎಂಬುದಾಗಿ ನಮಗೆ ಮನವರಿಕೆ ಆಗ್ತಾ ಇದೆ. ಪ್ರಿಯರೇ, ನರಕ ಮತ್ತು ಸ್ವರ್ಗದ ಮಧ್ಯೆ ಇರುವಂತ ಮಾತುಗಳನ್ನ ಇಲ್ಲಿ ಯೇಸು ಕ್ರಿಸ್ತನು ಸ್ವತಃ ಹೇಳುತ್ತಾ ಇದ್ದಾನೆ. ಲಾಜರನ್ನು ನನ್ನ ಬಳಿಗೆ ಕಳಿಸು, ಆತನ ತುದಿ ಬೆರಳಿನಲ್ಲಿ ಕೈಯನ್ನು ಹತ್ತಿ ನನ್ನ ನಾಲಿಗೆಯನ್ನು ತಂಪುಗೊಳಿಸಲಿ ಎಂಬುದಾಗಿ. ಬೇರೆ ಸುಖಭೋಗಗಳನ್ನ ಅನುಭವಿಸುತ್ತಾ ಜೀವಿಸಿದಂತ ವ್ಯಕ್ತಿ ಯಾತನೆ ಪಡುತ್ತಾ ರೋಗದಲ್ಲಿದ್ದಂಥವನಿಗೆ ಹಸು ಇದ್ದವರಿಗೆ ಒಂದು ರೊಟ್ಟಿಯೂ ಸಹ ಒಂದು ಬ್ರೆಡ್ಡಿನ ಚೂರನ್ನು ಕೊಡದೇ ಇರುವನು ಇಲ್ಲಿ ಕಿರುಬೆರಳಿನಲ್ಲಿ ಅದ್ದಿ ನನಗೆ ಆ ನೀರಿನಲ್ಲಿ ಕೈ ಎತ್ತಿ ನನಗೆ ನನ್ನ ನಾಲಿಗೆಯನ್ನು ತಂಪುಗೊಳಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಿದ್ದಾನೆ. ಇದು ಎಂತಹ ಬೇಡಿಕೆ! ಇನ್ನೊಬ್ಬರಿಗೆ ಹಸಿದಾಗ, ಇನ್ನೊಬ್ಬರಿಗೆ ಬಟ್ಟೆ ಇಲ್ಲದಾಗ, ಇನ್ನೊಬ್ಬರಿಗೆ ಸಂಕಟ ಪ್ರಯಾಸ ರೋಗಗಳಿದ್ದಾಗ ಸಹಾಯವಿಲ್ಲದಿರುತ್ತಾ ಈ ಸಹಾಯ ಮಾಡದೇ ಇರುವಂತಹ ಧನಿಕನು ಈಗ ಬೇಡಿಕೊಳ್ಳುತ್ತಾ ಇದ್ದಾನೆ. ಪ್ರಿಯರೇ, ಆತನು ಹೇಳ್ತಾನೆ, ಆತನಿಗೆ ಬರೀ ಆರ್ಡರ್ ಮಾಡದೆ ಈ ಲೋಕದಲ್ಲಿದ್ದಾಗ ಒಂದ್ ಬಾಟ್ಲಿ ನೀರು, ಒಂದ್ ಬಾಟ್ಲಿ ಅದು ಇದು ಅಂತ ಹೇಳಿ ಸುಖ ವೈಭವಗಳನ್ನ ನಡೆಸುತ್ತಾ ದೇವರನ್ನೇ ಮರೆತು, ದೇವರ ಪ್ರೀತಿಯನ್ನ ಮರೆತು, ದೇವರ ಕಾರ್ಯಗಳನ್ನೇ ಮರೆತು ಇದ್ದಂತ ವ್ಯಕ್ತಿ ಆತನು ಅಬ್ರಹಾಮನಿಗೆ ಆರ್ಡರ್ ಮಾಡ್ತಾ ಇದ್ದಾನೆ. ಆತನ ಜೀವಿತ ಪೂರ್ತಿ ಆರ್ಡ್ರೇ ಆಗಿರುತ್ತೆ. ಈ ಲೋಕಯಾತ್ರೆಯಲ್ಲಿ ನಮ್ಮ ಕಣ್ಣೆದುರಿನಲ್ಲಿ ನಾವು ನೋಡುವರಾಗಿದ್ದೇವೆ. ದೇವರ ವಿಷಯ, ದೇವರ ಆಲೋಚನೆ ಅವರಿಗೆ ಬೇಡವಾಗಿದೆ. ಅವರ ಐಶ್ವರ್ಯ, ಅವರ ಜೀವನ ಶೈಲಿಯೇ ಅವರಿಗೆ ದೇವರು. ನಾವು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಧನಿಕನಾದಂತ ಯವನಸ್ಥನು ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದು, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯರೇ, ಇದುವರೆಗೂ ದೇವರನ್ನು ತಿಳಿಯದ ಎಷ್ಟೋ ಜನರಿದ್ದಾರೆ. ಅಬ್ರಹಾಮನೇ ಎಂದು ಕರೆದಂತಹ ಮಾತಿಗೆ ಅಬ್ರಹಾಮನು ಕಿವಿಗೊಡುತ್ತಾ ಮಗನೇ ಎಂಬುದಾಗಿ ಕರೀತಾನೆ. ಯಾಕಂದ್ರೆ ಆತನು ಯೋಧ್ಯನು, ಅಬ್ರಹಾಮನ ವಂಶದವನೇ. ಪ್ರಿಯರೇ, ಆತನ ಸಂಕಟ ನೋವನ್ನ ಹೇಳಿಕೊಳ್ಳುತ್ತಾ ಇದ್ದಾನೆ. ಲಾಜರನನ್ನು ನನ್ನ ಬಳಿಗೆ ಕಳಿಸು ಎಂಬುದಾಗಿ. ಪ್ರಿಯರೇ, 25ನೇ ವಚನದಲ್ಲಿ ಆತನು ಒಬ್ಬನಿಗೆ ಸಂಕಟ, ಇನ್ನೊಬ್ಬನಿಗೆ ಸಮಾಧಾನ ಈ ಲೋಕಯಾತ್ರೆಯಲ್ಲಿ ಇದೆ. ಪ್ರಿಯರೇ, ಇದುವರೆಗೂ ಇದೆ. ಪ್ರಿಯರೇ, ನಾವು ಶ್ರಮೆ ಸಂಕಟಗಳನ್ನ, ಕಷ್ಟಗಳನ್ನ, ವಸ್ತ್ರ ಇಲ್ಲದಿರುವಂತ ಸ್ಥಿತಿಯಲ್ಲಿ, ಬಡತನದಲ್ಲಿ, ಒಂದು ಊಟ ಇಲ್ಲದಂತ ಸಮಯ ನಮ್ಮ ಜೀವಿತದಲ್ಲಿ ಇತ್ತು. ಪ್ರಿಯರೇ, 50 ವರ್ಷಗಳವರೆಗೂ ನಾವು ಇನ್ನೊಬ್ಬರ ಬಟ್ಟೆಯನ್ನು ಧರಿಸಿಕೊಂಡು ಜೀವನ ನಡೆಸಿದವರು. ನಮಗೆ ಅಂತ ಅರ್ಹತೆ ಇರಲಿಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹೇಳುತ್ತಾನೆ, ನಾನು ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಬಟ್ಟೆಯನ್ನು ಕೊಟ್ಟಿದ್ದೀರಿ. ನಾನು ಊಟ ಇಲ್ಲದವನಾಗಿದ್ದೇನು, ನನಗೆ ಊಟವನ್ನ ಕೊಟ್ಟಿದ್ದೀರಿ. ನಾನು ಬಾಯಾರಿದೆನು, ನನಗೆ ನೀರು ಕೊಟ್ಟಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯರೇ, ಅಬ್ರಹಾಮನಿಗೆ ಒಂದು ವಿಷಯ 26ನೇ ವಚನದಲ್ಲಿದೆ. ಆ ಶ್ರೀಮಂತನು ಒಳ್ಳೆ ಐಡಿಯಾವನ್ನು ನೀಡುತ್ತಿದ್ದಾನೆ. ಆತನು ಎಷ್ಟು ಹಠಮಾರಿ ಎಂಬುದಾಗಿ ನೋಡುವಾಗ ಈ ಶ್ರೀಮಂತರಲ್ಲ ಹಾಗೆ ಈ ಲೋಕಯಾತ್ರೆಯಲ್ಲಿ. ಬೇರೆ ಅನ್ಯರಲ್ಲ, ಕ್ರೈಸ್ತಿಯ ಗೋಳದಲ್ಲಿ ರಕ್ಷಣೆ ಹೊಂದಿದವರು ಹಠಮಾರಿಗಳೇ. ದೇವರ ಕಾರ್ಯಗಳು, ದೇವರ ಆಲೋಚನೆಗಳನ್ನು ಅವರು ಗಾಳಿಗೆ ತೂರಿಕೊಂಡು ಹೋಗುವಂತವರು ಇದ್ದಾರೆ. ಪ್ರಿಯರೇ, ಹಾಗಾಗಿ ಅಬ್ರಹಾಮನ ಅವರ ಮನೆಯವ್ರನ್ನೆಲ್ಲ ನನ್ನ ಬಳಿಗೆ ಅಲ್ಲಿ ಕಳಿಸು ಎಂಬುದಾಗಿ ಸಂದೇಶವನ್ನು ನೋಡ್ತೇವೆ. ಆತನು ಹಠಮಾರಿ, ಆ ಶ್ರೀಮಂತ ಕುಟುಂಬವು ಹಠಮಾರಿಯಾಗಿಯೇ ಇರಬಹುದು. ಇದರಿಂದ ನಾವು ಕಲಿಯುವಂತ ವಿಷಯ ಏನು ಎಂಬುದಾಗಿ ನೋಡುವಾಗ 2 ರೀತಿಯ ಇರುವಂತ ಜನರು ನಾವು ನೋಡಬಹುದು. ಈ ಭೂಲೋಕದಲ್ಲಿ ನೋಡುತ್ತೇವೆ. ಯಾರನ್ನು ನೋಡುತ್ತೇವೆ? ಶ್ರೀಮಂತರನ್ನ ಮತ್ತು ಬಡವರನ್ನ. ಪ್ರಿಯರೇ, ಸರ್ವಸಾಮಾನ್ಯವಾದಂತ ಸಂಗತಿ, ನಾನು ಇಲ್ಲಿ ಹೇಳಬೇಕಾಗಿದ್ದಿಲ್ಲ, ನಿಮಗೆ ತಿಳಿದಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ
ಸರ್ವಶಕ್ತನಾದಂತ ದೇವರು ಶ್ರೀಮಂತರನ್ನ, ಬಡವರನ್ನ, ದಟ್ಟ ದಾರಿದ್ರ್ಯದವರನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಆತ್ಮಿಕ ಕಣ್ಣು ತೆರೆಯುವುದಕ್ಕಾಗಿ. ದೇವರು ನಮ್ಮ ಅಂತರ್ಯ ಕಣ್ಣುಗಳನ್ನು ತೆರೆದು ಅವರಿಗೆ ಸಹಾಯಕ್ಕಾಗಿ, ದೇವರ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ ಆತನು ನಮ್ಮ ಮುಂದೆ ಇಟ್ಟಿದ್ದಾನೆ. ಪ್ರಿಯರೇ, ಆತನು ಶ್ರೀಮಂತನನ್ನು ಸಕಲ ವೈಭವದಿಂದ, ಸಕಲ ಒಳ್ಳೆಯ ಬಟ್ಟೆ, ಒಳ್ಳೆಯ ಊಟ, ಒಳ್ಳೆಯ ವಸತಿ, ಸುಖ ಸಂತೋಷವನ್ನ ಅನುಭವಿಸುವಂತನು. ನೀವೇನು ಕೇಳಬಹುದು, ಪ್ರಿಯರೇ, ದೇವದಾಸರೇ, ಆತನು ಸುಖವಾಗಿರುವುದು, ಶ್ರೀಮಂತನಾಗಿರುವುದು ಇರಬಾರದೆ ಎಂಬುದಾಗಿ. ಇಲ್ಲ, ಒಳ್ಳೆಯದೇ. ಆದರೆ ದೇವರು ತನಗೆ ದಯಪಾಲಿಸಿದಂತಹ ಸಕಲ ಐಶ್ವರ್ಯ ಅಂತಸ್ತು ಇನ್ನೊಬ್ಬರಿಗೆ ಅದು ನಾವು ಕ್ರಿಸ್ತನ ಪ್ರೀತಿಯನ್ನ ತೋರಿಸುವರಾಗಿರಬೇಕು. ಸುಖಮಯ ಜೀವನ, ಸುಖ ನಡೆಸುವಂಥದ್ದು ಇದು ತಪ್ಪ? ಯೇಸು ಸ್ವಾಮಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಹೇಳಿರುವಂತ ಸುದ್ದ, ಆತನು ಸಂಕಟಗಳು, ಪ್ರಯಾಸಗಳು ಪಡುವುದು ತಪ್ಪ? ಪ್ರಿಯರೇ, ಶ್ರೀಮಂತನು ಏನು ಆಗಿದ್ದಾನೆ, ಏನು ಆಗಿರಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಹೆಸರು ದೇವರು ಬರೆಸಲಿಲ್ಲ. ಆದರೆ ಭಿಕ್ಷಕನ ಹೆಸರು, ಲಾಜರನ ಹೆಸರು ಬರೆಯಲ್ಪಟ್ಟಿದೆ. ಮೈಯೆಲ್ಲ ಹುಣ್ಣು ಆಗಿರುವ ಲಾಜರನು ಭಿಕ್ಷೆ ಬೇಡಿಕೊಂಡು ಎಂಜಲು ತಿಂದುಕೊಂಡು ಇರುವ ವ್ಯಕ್ತಿ ಲಾಜರನು. ಇವನ ಹೆಸರು ಸ್ವರ್ಗಕ್ಕೆ ತಿಳಿದಿದೆ. ಪ್ರಿಯರೇ, ಎಲ್ಲಿ ತಿಳಿದಿದೆ? ಈ ಲೋಕ ಯಾತ್ರೆಯಲ್ಲ, ಆತನಿಗೆ ಸ್ವರ್ಗಕ್ಕೆ ಆತನ ಹೆಸರು ತಿಳಿಯಲ್ಪಟ್ಟಿದೆ. ಕಷ್ಟ, ಬಾಧೆ, ಅವಮಾನ, ನಿಂದೆ, ಹುಣ್ಣು ತುಂಬಿರುವಂತ ಆತನ ಜೀವಿತ ಸ್ವರ್ಗದಲ್ಲಿ ತಿಳಿದಿದೆ. ಪ್ರಿಯರೇ, ನಿಮ್ಮ ಹೆಸರು ಈ ಲೋಕದಲ್ಲಿ ಗೊತ್ತಿದೆ ಅನ್ನುವುದಕ್ಕಿಂತ ಸ್ವರ್ಗಕ್ಕೆ ನಿಮ್ಮ ಹೆಸರು ಗೊತ್ತಿದೆ ಅನ್ನುವುದು ಮುಖ್ಯವಾದದ್ದು ವಿಷಯವ. ಪ್ರಿಯರೇ, ಬಹಳ ಮುಖ್ಯವಾದಂತ ಸಂಗತಿ. ನಿಮ್ಮ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಇರಬಹುದು, ಆಧಾರ್ ಕಾರ್ಡ್ ನಲ್ಲಿ ಇರಬಹುದು, ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಹೆಸರು ಇರಬಹುದು, ಬರ್ತ್ಡೇ ಸರ್ಟಿಫಿಕೇಟ್ ನಲ್ಲಿ ಇರಬಹುದು, ಕೊನೆಯದಾಗಿ ಡೆತ್ ಸರ್ಟಿಫಿಕೇಟ್ ನಲ್ಲೂ ನಿಮ್ಮ ಹೆಸರು ಬರೆಯಲ್ಪಟ್ಟಿರಬಹುದು. ಪ್ರಿಯರೇ, ಕೊನೆಗಾಗಿ ಮರಣದ ಸರ್ಟಿಫಿಕೇಟ್ ನಲ್ಲೂ ನಿಮ್ಮ ಹೆಸರು ಇರಬಹುದು. ಆದರೆ ಸ್ವರ್ಗದಲ್ಲಿ ಇಲ್ಲದೆಂದರೆ ಬೆಸ್ಟ್. ಬೇರೆ ಲಾಜರನ ಹೆಸರು ದೇವರು ತಿಳಿಸಿಪಡಿಸುತ್ತಾನೆ. ಇದರ ವಿಷಯವನ್ನ ನಾನು ಹೇಳುತ್ತೇನೆ. 2 ಮರಣಗಳು, 2 ಜೀವಿತಗಳ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನು ಆತನು ತಿಳಿಸುವನಾಗಿದ್ದಾನೆ. ನಮ್ಮ ಕಿವಿಗೆ ಮಂದವಾದರೆ ಅದು ಅರ್ಥವಾಗುವುದಿಲ್ಲ. ಆತ್ಮಿಕ ಸಂಗತಿಗಳು, ಮನುಷ್ಯನು ಸತ್ತ ಮೇಲೆ ಇನ್ನೊಂದು ಜೀವಿತ, ಇನ್ನೊಂದು ಬದುಕು, ಇನ್ನೊಂದು ಸಂತೋಷಕರವಾದಂತ ಜೀವಿತ, ದುಃಖವಿಲ್ಲದ ಜೀವಿತ, ಪ್ರಯಾಸ ಇಲ್ಲದಂತ ಜೀವಿತ ಇದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕ ಯಾತ್ರೆಯಲ್ಲೇ ತಿಳಿಸುವನಾಗಿದ್ದಾನೆ. ಯೆಹೂದ್ಯರ ಅರಸನು ಮತ್ತಾಯನ ಸುವಾರ್ತೆಯಲ್ಲಿ, ಮಾರ್ಕನ ಸುವಾರ್ತೆಯಲ್ಲಿ ಯೆಹೋವನ ದಾಸನು, ಲೂಕನ ಸುವಾರ್ತೆಯಲ್ಲಿ ದೇವಕುಮಾರನು, ಮನುಷ್ಯ ಕುಮಾರನು ಲೂಕನ ಸುವಾರ್ತೆಯಲ್ಲಿ, ಯೋಹಾನ ಸುವಾರ್ತೆಯಲ್ಲಿ ಆತನು ದೇವರ ಕುಮಾರನು, ದೇವರ ಮಗನು. ಪ್ರಿಯರೇ, ಆತನು ಕಣ್ಣಾರೆ ಕಂಡಂತ ದೇವರು ಇದು ನಮಗೆ ತಿಳಿಪಡಿಸುವಂತ ಈ ಲೋಕಯಾತ್ರೆ. ನಮ್ಮ ಹೆಸರು ಎಲ್ಲಿ ಬರೆಯಲ್ಪಡಬೇಕು? ನಾವು ಮತ್ತಾಯನ ಬರೆದ ಸುವಾರ್ತೆ 28:18 ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಪಾತಾಳದಲ್ಲಿಯೂ ಸರ್ವಾಧಿಕಾರ ನನಗೆ ಉಂಟೆಂದು ಹೇಳಿದಂತ ಆ ದೇವರ ವಿಷಯದಲ್ಲಿ ನೀವು ಮರೆಯುವುದಕ್ಕೆ ಸಾಧ್ಯವೋ? ಬೇರೆ ಈ ಲೋಕದಲ್ಲಿಯೂ ಸಹಿತ, ಪರಲೋಕದಲ್ಲಿಯೂ ಸಹಿತ, ಪಾತಾಳದಲ್ಲಿಯೂ ಸಹಿತ ಆತನಿಗೆ ಸರ್ವಾಧಿಕಾರವುಳ್ಳಂತ ದೇವರು. ಆ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದದ್ದು ನಮ್ಮ ಭಾಗ್ಯ. ಪ್ರಿಯರೇ, ಆತನನ್ನು ದೇವರಾಗಿ ನಾವು ಆರಿಸಿಕೊಂಡದ್ದು ನಮ್ಮ ಜೀವಿತದ ಶ್ರೇಷ್ಠ. ಹಾಗಾಗಿ
ಲಾಜರನ ಹೆಸರು ಸ್ವರ್ಗಕ್ಕೆ ಗೊತ್ತಿದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ತಿಳಿಪಡಿಸುವಂತದ್ದು. ನಿಮ್ಮ ಹೆಸರು ಎಲ್ಲಿ ಗೊತ್ತಾಗಿರಬೇಕು? ಈ ಲೋಕ ಯಾತ್ರೆಯಲ್ಲಿ ಲೋಕಕ್ಕೆ ತಿಳಿಯಪಡಿಸಬೇಕೆಂಬುದಾಗಿ ಎಷ್ಟೋ ಜನರು ಇವತ್ತು ದೇವ ಸೇವಕರು, ದೇವರ ಕಾರ್ಯ ಮಾಡುವಂತವರು, ಅನ್ಯರು ಆ ಹೆಸರಿಗೋಸ್ಕರ ಒದ್ದಾಡುತ್ತಾ ಇದ್ದಾರೆ. ಕರ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರಿಯರೇ, ಬಹಳ ಅನೇಕ ಸಂಗತಿಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿ ನೋಡಿ, ಈಗ ನಾನು ಹೇಳ್ತೇನೆ, ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ, ಬರೆಯಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದು. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 11ನೇ ವಚನದಲ್ಲಿ ಯಾರಾದರೂ ಓದ್ರಿ, ಬಹಳ ಸುಂದರವಾದಂತ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ಓದಿ ಪ್ರಿಯರೇ, ನಿಮಗೆ ಮುಕ್ತವಾದಂತ ಆಹ್ವಾನ ಇದೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 11ನೇ ವಚನದಲ್ಲಿ. ಆಮೇಲೆ ಓದಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು, ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳಿಗೂ ತೆರೆಯಲ್ಪಟ್ಟವು, ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುವಂಥದ್ದೇ. ಥ್ಯಾಂಕ್ ಯು ಸಿಸ್ಟರ್. ದೇವನಾಮ ಸ್ತೋತ್ರವಾಗಲಿ. ನನ್ನ ಮಾತಲ್ಲ ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡುವಂತ ನನ್ನ ದೇವರು, ಆತನು ಜೀವ ಸ್ವರೂಪನಾಗಿದ್ದಾನೆ. ಜೀವಕ್ಕೆ ಆಧಾರನು ಆತನೇ ಆಗಿದ್ದಾನೆ. ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನ ಶುದ್ಧಿಪಡಿಸಲ್ಪಟ್ಟಂತ ನನ್ನ ದೇವರು ನಮ್ಮನ್ನ ನೀತಿವಂತರಾಗಿ ಆತನ ಮುಂದೆ ನಿಂತುಕೊಳ್ಳುವಂತೆ ಮಾಡಿದಂತವನ ಮಾತು, ಆ ವಾಕ್ಯವೇ ಸತ್ಯ ಎಂಬುದಾಗಿ ಯೋಹಾನ ಸುವಾರ್ತೆ 17:17 ನಾವು ನೋಡುವರಾಗಿದ್ದೆ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರಿಲ್ಲವೋ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾರು ದೇವರನ್ನು ನಂಬಿ, ಯಾರು ದೇವರನ್ನು ಸ್ಮರಿಸಿ, ಯಾರು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾರೋ ಅವರ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಕ್ರಿಸ್ತನಲ್ಲಿ ನನ್ನ ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಹೊರೆಯಲ್ಲಿ, ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಯಾರಾದರೂ ಹೆಸರು ಇಲ್ಲದೆ ಹೋದರೆ ಅವರು ಎರಡನೇ ಮರಣಕ್ಕೆ ಗುರಿಯಾಗುತ್ತಾರೆ. ಪ್ರಿಯರೇ, ಕರೆಂಟ್ ಹೋಯ್ತು, ನಾನು ಮಾತಾಡುತ್ತೇನೆ. ಆ ಎರಡನೇ ಮರಣ ಎಂಥದ್ದು ಎಂಬುದಾಗಿ ನೋಡುವಾಗ ಪ್ರಿಯರೇ, ಅಲ್ಲಿ ನಿಮ್ಮ ಹೆಸರು ಇದೆಯೋ? ಎಷ್ಟೋ ಜನ ಹೇಳ್ತಾರೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ, ದೇವರ ಬಳಿಗೆ ಹೋಗ್ತೇನೆ. ಕೇವಲ ಒಂದು ಭಾನುವಾರ ದೇವರ ಸಮಕ್ಷೇಮದಲ್ಲಿ ಬಂದು ಆರಾಧಿಸುವುದಕ್ಕೆ ನಾವು ಬಹಳ ಯೋಗ್ಯರಾಗಿ ಕಾಣಿಸಿಕೊಳ್ಳುತ್ತೇವೆ. ಸೋಮವಾರದಿಂದ ಶನಿವಾರದವರೆಗೆ ನಮ್ಮ ನಡೆ ನುಡಿ, ನಮ್ಮ ಕಾರ್ಯ, ನಮ್ಮ ಚಿಂತನೆಗಳು ಹೇಗಿದೆ ಎಂಬುದಾಗಿ ನೋಡಿ, ಪರಿಶುದ್ಧವಾದ ದಿನದಲ್ಲಿ ಆರಾಧನೆಗೆ ಯೋಗ್ಯವಾಗಿ ಆರಾಧಿಸುವವರು ಮಾತ್ರ, ಯೇಸು ಕ್ರಿಸ್ತನನ್ನ ಅನುಸರಿಸಿ ಯೇಸು ಕ್ರಿಸ್ತನ ನೀತಿ, ಪರಲೋಕದ ನೀತಿಗೆ ಒಳಗಾಗಿ ಆರಾಧಿಸುವವರು ಮಾತ್ರ ಆರಾಧನೆಗೆ ಯೋಗ್ಯ. ಪ್ರಿಯರೇ, ಅಂತ ಆರಾಧನೆಗೆ ನೀವು ಯೋಗ್ಯರಾಗಿದ್ದೀರಾ? ನಿಮ್ಮ ಹೆಸರು ಪರಲೋಕಕ್ಕೆ ಬರೆಯಲ್ಪಟ್ಟಿದೆಯಾ? ಗಮನಿಸಿ ಪ್ರಿಯರೇ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲವೋ ಅವರು ಪಾತಾಳದಲ್ಲಿ ದಗಿದಗಿಸುವ ಅಗ್ನಿ ಗಂಧಕ ಉರಿಯುವ ಕೆರೆಯಲ್ಲಿ ಗೋಳಾಡುತ್ತಾ ನರಳಾಡುತ್ತಾ ಅಲ್ಲಿರುವ ಸಂಗತಿಗಳನ್ನ ಮಾರ್ಕನು ಬಹಳ ಸ್ಪಷ್ಟವಾಗಿ 14ನೇ ಅಧ್ಯಾಯಕ್ಕೆ ನಾನು ಬಂದಾಗ ಅಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ ಎಂಬುದಾಗಿ, ಬೆಂಕಿಯಲ್ಲೂ ಸಹಿತ ಹುಳ ಇದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸುವಾರ್ತೆ ಜೀವಿತದಲ್ಲಿ ಆತನು ತಿಳಿಸುವನಾಗಿದ್ದಾನೆ. ಬೇರೆ ಈ ಸಂದೇಶ ನಿಮ್ಮನ್ನ ಭಯಪಡಿಸುವುದಕ್ಕೋ ನಾನು ಹೆಚ್ಚಿಸಿಕೊಳ್ಳುವುದಕ್ಕೋ ಅಲ್ಲ ಪ್ರಿಯರೇ.
ನಿಮ್ಮನ್ನ ಸತ್ಯದ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಾನು ನಡೆಸುವನಾಗಿದ್ದೇನೆ ಪ್ರಿಯರೇ. ಹಾಗಾಗಿ ನಮ್ಮ ಜೀವಿತವನ್ನ, ನಮ್ಮ ಕಾರ್ಯಗಳನ್ನ ಒಂದು ನಿಮಿಷ ಪ್ರಿಯರೇ, ಇದನ್ನ ಓದಿ ಸಿಸ್ಟರ್ ಓದಿ 20:15. ಪ್ರಕಟಣೆ 20:15 ಬ್ರದರ್. ಹೌದು ಸರಿ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಸ್ವರ್ಗದಲ್ಲಿ ಅವನ ಹೆಸರು ಬರೆಯಲ್ಪಟ್ಟಿದೆ. ಜನರು ಲೋಕದಲ್ಲಿ ಅವನ ಹೆಸರು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಡುತ್ತಾ ಇದ್ದಾರೆ ಈ ದಿನಮಾನಗಳಲ್ಲೂ ಸಹಿತ. ಆದರೆ ಸ್ವರ್ಗಕ್ಕೆ ಗೊತ್ತಾಗದೇ ಹೋದರೆ ಏನು ಪ್ರಯೋಜನ? ಯಾಕೆ ನಂಬಬೇಕು? ಬೇರೆ ಇನ್ನು ಇದನ್ನು ಯಾರು ಹೇಳಿದರು ಗೊತ್ತೇ? ಆ ಸ್ವರ್ಗ ನರಕವನ್ನ ಅಧಿಕಾರವುಳ್ಳವನು ಹೇಳುವಂಥದ್ದು. ಪ್ರಿಯರೇ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 18ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. 1ನೇ ಅಧ್ಯಾಯ 18ನೇ ವಚನ. ಸತ್ತವನಾಗಿದ್ದೇನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದ್ದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಸಾಕು. ಥ್ಯಾಂಕ್ ಯು ಸಿಸ್ಟರ್. ನಿಮ್ಮ ಆಸಕ್ತಿಗಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಷ್ಟೋ ಜನರಿದ್ದಾರೆ ದೇವರ ವಾಕ್ಯ ಓದಕ್ಕೆ ನಾವ್ ಯಾಕೆ ಪ್ರಯಾಸ ಪಡಬೇಕು ಎಂಬುದಾಗಿ. ಪ್ರಿಯರೇ, ದೇವರ ಆಶೀರ್ವಾದಗಳನ್ನ ನಾವು ಕಳೆದುಕೊಳ್ಳುತ್ತೇವೆ. ಇನ್ನೊಬ್ಬರಿಗೆ ಸಹಕಾರಿಗಳಾಗಿ ನಾವು ನಿಲ್ಲಬೇಕು. ದೇವರ ವಾಕ್ಯವು ನಮ್ಮನ್ನ ಜೀವಕ್ಕೆ ನಡೆಸುವಂಥದ್ದು ಆಗಿದೆ ಪ್ರಿಯರೇ. ಸತ್ತವನಾದೇನು ಹೇಳಿದವರು ಯಾರು? ಯೇಸು ಕ್ರಿಸ್ತರು. ನಾನು ಸತ್ತವನಾಗಿದ್ದೇನೆ, ಸತ್ತ ಆದ ಮೇಲೆ ಏನು ಆಗುತ್ತದೆ ಅನ್ನುವುದಕ್ಕೆ ನೋಡಿದಂತಹ ಅನುಭವ ಪಡಿಸಿದಂತ ವ್ಯಕ್ತಿ ಯೇಸು ಕ್ರಿಸ್ತರು ಎಂದು ತಮ್ಮ ಅನುಭವ ಪೂರ್ವಕವಾಗಿ ಹೇಳಿದ ವ್ಯಕ್ತಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಯಾರು ಸತ್ತವರಿಂದ ವಾಪಸ್ ಬರಲಿಕ್ಕೆ ಆಗುವುದಿಲ್ಲ, ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಯಾತ್ರೆಯಲ್ಲಿ ತಿಳಿಸ್ತಾನೆ. ಆದರೆ ಸ್ವಾಮಿ ಹೇಳುತ್ತಿದ್ದಾರೆ, ಈ ಲೋಕದಲ್ಲಿದ್ದಾಗ ಸತ್ತವರನ್ನು ಎಷ್ಟೋ ಜನರನ್ನ ಆತನು ಎಬ್ಬಿಸಿದನು. ಲಾಜರನು, ವಿಧವೆಯ ಮಗನನ್ನು ಎಬ್ಬಿಸಿದ, ಯಾಯರನ ಮಗನನ್ನು ಎಬ್ಬಿಸಿದ, ಈ ರೀತಿ ಅನೇಕ ವ್ಯಕ್ತಿಗಳನ್ನ ಈ ಆತನು ಈ ಲೋಕಯಾತ್ರೆಯಲ್ಲಿ ಇದ್ದಾಗ ಆತನು ಎಲ್ಲರನ್ನು ಸತ್ತವರನ್ನು ಎಬ್ಬಿಸಿದರು. ಆ ನಂತರ ಅವರು ಸತ್ತು ಹೋದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆದರೆ ಯುಗಾಂತರಗಳು ಜೀವಿಸುವನು ಯಾರು ಗೊತ್ತೇ? ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಮರಣ ಪಾತಾಳದ ಬೀಗದ ಕೈ ನನ್ನ ಹತ್ತಿರ ಇದೆ, ಇದರ ಅರ್ಥವೇನು ಎಂಬುದಾಗಿ ನೋಡುವಾಗ ದೇವರು ಹೇಳುತ್ತಾರೆ, ಪಾತಾಳದ ಬೀಗದ ಕೈ. ಯೇಸು ಸ್ವಾಮಿ ಹೇಳಿರುವ ಮಾತುಗಳನ್ನು ಕೇಳಿ ನಾವು ನಂಬುತ್ತೇವೆ. ಯಾರೋ ಹೇಳಿದ್ದು ಅಲ್ಲ ಪ್ರಿಯರೇ, ಯಾರೋ ಫಾದರ್ ಸಿಸ್ಟರ್ ಇನ್ಯಾರೋ ಹೇಳಿದ್ದಲ್ಲ. ಜೀವ ಸ್ವರೂಪನಾದ ನನ್ನ ದೇವರು, ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು, ಅದರ ಅಧಿಕಾರವುಳ್ಳವನು ಹೇಳಿರುವ ಮಾತುಗಳನ್ನು ನಾವು ನಂಬುತ್ತಾ ಇದ್ದೇವೆ. ಇದು ಅನೇಕರಿಗೆ ಗೊತ್ತಿಲ್ಲ. ಈಗ ನಾವು ಹೇಳಬೇಕು, ಸ್ವರ್ಗವನ್ನು ನರಕವನ್ನು ಸೃಷ್ಟಿಸಿ ಹೇಳುತ್ತಿರುವ ಮಾತು. ಪ್ರಿಯರೇ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಎಲೆ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಓದಿ ಸಿಸ್ಟರ್ 28:18. 28:18 ಮತ್ತಾಯನ ಬರೆದ ಸುವಾರ್ತೆ. ನಾನು ತಪ್ಪೋಗಿದ್ದೇನೆ, ಕ್ಷಮಿಸಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಆತನಿಗೆ ಎಲ್ಲೆಲ್ಲಿ ಅಧಿಕಾರವಿದೆ
ಎಂಬುದಾಗಿ ನೋಡುವಾಗ ಪರಲೋಕದಲ್ಲಿಯೂ ಇದೆ, ಭೂಲೋಕದಲ್ಲಿಯೂ ಇದೆ. ಎಲ್ಲಾ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ ಎಂಬ ಮಾತಿನ ಮೇರೆಗೆ ನಾನು ಮಾತಾಡುತ್ತಿದ್ದೇನೆ. ಬೇರೆ ಇನ್ನೊಂದು ಮಾತು ನಾವು ಓದಿಕೊಳ್ಳೋಣ. ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಬಹಳ ಸುಂದರವಾದಂತ ಅಪೊಸ್ತಲನಾದಂತ ಪೌಲನು ತನ್ನ ಫಿಲಿಪಿ ಸಭೆಯವರಿಗೆ ತಿಳಿಸುತ್ತಾ ಇದ್ದಾನೆ. ಪ್ರಿಯರೇ, ಈ ಮರಣದ ವಿಷಯ, ಆತನ ಅಧಿಕಾರದ ವಿಷಯ, ಆತನ ಜೀವಿತದ ವಿಷಯ, ಮನುಷ್ಯನಿಗೆ ಇನ್ನೊಂದು ಜೀವಿತ ಇದೆ. ಕ್ರಿಸ್ತಿಯ ಗೋಳದಲ್ಲಿ ಎಷ್ಟೋ ಜನರಿಗೆ ನಮ್ಮ ಬದುಕು ಇನ್ನೊಂದು ಕಡೆ ಇದೆ, ನಾವು ಕುಟುಂಬವಾಗಿ ಅಲ್ಲಿ ಆತನನ್ನು ಆರಾಧಿಸ್ತೇವೆ ಎಂಬುದಾಗಿ ಗ್ರಹಿಕೆ ಇಲ್ಲದಂತಾಗಿದೆ. ಪ್ರಿಯರೇ, ಫಿಲಿಪಿ 2:10. ಸ್ಟೀವನ್ ಸರ್ ಬ್ರದರ್, ಹೇಳಿ ಬ್ರದರ್. ಮ್ಯೂಟ್ ಮಾಡಿ, ಅದನ್ನ ಯಾರು ನೋಡಿ ಹೋಸ್ಟ್ ಮಾಡಿದಾರೆ, ಸೌಂಡ್ ಬರ್ತಾ ಇದೆ, ವೆಹಿಕಲ್ ಸೌಂಡ್. 2:10 ಬ್ರದರ್. ಫಿಲಿಪಿ 2:10 ಸಿಸ್ಟರ್. ಆದದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ದೇವನಾಮ ಸ್ತೋತ್ರವಾಗ್ಲಿ. ಥ್ಯಾಂಕ್ ಯು ಸಿಸ್ಟರ್. ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ದೇವರು ಈ ವಾಕ್ಯ ಓದಿದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಆಸಕ್ತಿಯನ್ನು ಹೇಳಿ ಬೆಳೆಯಲಿ. 3 ಲೋಕಗಳಲ್ಲಿ, ಸ್ವರ್ಗ, ಭೂಲೋಕ ಮತ್ತು ಪಾತಾಳದಲ್ಲಿ ಸರ್ವಾಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ತಿಳಿಸುತ್ತಾ ಇದ್ದಾನೆ. ಈ ಮಾತು ಕರ್ತನಾದ ಯೇಸು ಕ್ರಿಸ್ತನ ಮಾತಾಗಿದೆ. ಪ್ರಿಯರೇ, ಯಾರ ಹೆಸರಿನಲ್ಲಿ ಅಡ್ಡ ಬೀಳುತ್ತಾರೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನೆಂದು ಹೇಳುತ್ತಾರೆ? 3 ಲೋಕದಲ್ಲಿ ಇರುವ ಜನರು ಪ್ರತಿಜ್ಞೆ ಮಾಡುತ್ತಿದ್ದಾರೆ ಎಂದು, ಅವನೇ ಒಡೆಯನು, ರಾಜಾದಿರಾಜನು, ಅರಸರ ಅರಸನು, ಕರ್ತರ ಕರ್ತನು ಎಂಬುದಾಗಿ ಹಾಡಿ ಹೊಗಳುವಂತದ್ದು ಆಣೆ ಮಾಡಿ ಹೇಳುತ್ತಾರೆ. ಹೌದು ಹೌದು ಎಂದು ಹೇಳುತ್ತಿದ್ದಾರೆ. ಪ್ರಿಯರೇ, ಇಂತಹ ಸಾಕ್ಷಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. 3 ಲೋಕದಲ್ಲಿ ಆರಾಧನೆಗೆ ಯೋಗ್ಯನಾದಂತ, ಮಹಿಮಾಭರಿತನಾದಂತ ನನ್ನ ದೇವರು ಆರಾಧನೆ ಹೊಂದಲಿಕ್ಕೆ ಒಬ್ಬನು ಯೋಗ್ಯನು ಸಾಧ್ಯನು ಆಗಿರುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನಿರುವ ಹೇಳುವ ಮಾತು ಯಾರೋ ಪಾದ್ರಿ ಸಿಸ್ಟರ್ ಹೇಳಿರುವಂತ ಮಾತಲ್ಲ. ರೋಮನ್ ಕಥೋಲಿಕ್ ಜನರೇ, ಎದ್ದೇಳಿ, ನಿದ್ದೆ ಮಾಡುವವನೇ ಎದ್ದೇಳು, ಆರಾಧನೆಗೆ ಯೋಗ್ಯನಾದಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ನನ್ನೂರು ಹೊಸನಗರ ಸಭೆಯ ವಿಶ್ವಾಸಿ. ನಾನು ಕಳೆದ ದಿನಮಾನಗಳಲ್ಲಿ ಒಂದು ಬೋರನ್ನ ಹಾಕ್ಸಿದೆ. ನನಗೆ ಬಾವಿ ತೋಡಿ ಬಂಡೆ ಬಂದ ಕಾರಣ ನಾನು ಬೋರ್ ತೋಡಿಸಿದೆ. ನನ್ನ ಸಾಕ್ಷಿ ಪ್ರಿಯರೇ, 10 ಬೋರುಗಳು ಸುತ್ತಮುತ್ತಲ ಹೊಡೆದರು. ಆ ಪಾದ್ರಿ ಬಂದು ಪ್ರಾರ್ಥಿಸಿದಾಗ ಒಬ್ಬರಿಗೆ ನೀರೇ ಇಲ್ಲ, ಒಣಗಿ ಹೋಯಿತು. 500-600 ಅಡಿ. ಹಾಗಂತ ಅವನ ಮೇಲೆ ಬೇಸರ ಇಲ್ಲ. ನಾನು ನನ್ನ ಮನೆಯ ಬೋರನ್ನ ನಾನು ಪ್ರಾರ್ಥಿಸಿದೆ. ಆ ಬೋರ್ ಹೊಡಿಬೇಕಾದ್ರೆ, ದೇವರೇ, ನಾನೊಬ್ಬ ಪಾಪಿ, ನನ್ನನ್ನು ಕನಿಕರಿಸು, ನನಗೆ ದಯ ತೋರಿಸು ಎಂಬುದಾಗಿ ಪ್ರಾರ್ಥಿಸಿ ನನ್ನ ಪ್ರಾರ್ಥನೆ ಮುಗಿಸಿ ಬಂದೆ. ಪ್ರಿಯರೇ, ಯಾರಿಗೂ ಸಿಗದಂತ ನೀರು ಈ ಪಾಪಿಯಾದಂತ ನನ್ನನ್ನ ಆತನು ಕನಿಕರ ದಯ ತೋರಿಸಿದನು. ಪ್ರಿಯರೇ, ನಾನು ಆತನಲ್ಲಿ ಮೊರೆ ಇಟ್ಟದನು, ಪ್ರಾರ್ಥಿಸಿದನು. ಈ ಲೋಕಯಾತ್ರೆಯಲ್ಲಿ ಆತನ ಮಹಿಮೆಯನ್ನ ನೋಡಿದನು. ಪ್ರಿಯರೇ, 250 ಅಡಿ, ಕೆಲವರು 600 ಅಡಿ ತೋರಿಸಿದ್ರು, ಅರ್ಧ ಇಂಚು ನೀರು ಸಿಗಲಿಲ್ಲ. ಪ್ರಿಯರೇ, ಈ ಪಾಪಿ ಆದಂತವನ್ನ 6 ಇಂಚು ನೀರು ದಯಪಾಲಿಸಿದನು. ದೇವ ನಮಗ್ ಸ್ತೋತ್ರವಾಗಲಿ. ಆತನು ನನ್ನ ಮೇಲೆ ಎಷ್ಟು ಕನಿಕರ ದಯೆ ಕೊಟ್ಟಿದ್ದಾನೆ. ಪ್ರಿಯರೇ, ಇದು ನನ್ನ ಸಾಕ್ಷಿ ಜೀವಿತ ನನ್ನ ಸಭೆಗೆ ಬೆರಗಾಗಿ ಹೋಯಿತು. ನನ್ನ ಸಾಕ್ಷಿ ಜೀವಿತವನ್ನು ನೋಡಿ ಪ್ರಿಯರೇ, ಪಾಪಿಯಾದಂತ ನನ್ನನ್ನು ಕರಿಕರಿಸಿ ಆತನು ಈ ಲೋಕಯಾತ್ರೆಯಲ್ಲಿ ತನ್ನ ಮಹಿಮೆಯನ್ನ ಆತನು ತೋರ್ಪಡಿಸಿದನು. ಪ್ರಿಯರೇ, ಆತನು ಹೇಳಿರುವ ಮಾತುಗಳು ಸತ್ಯ. ಆತನೇ ಸತ್ಯ. ಈ ಲೋಕದಲ್ಲಿ ಇರುವಂತ ಎಲ್ಲಾ ಸತ್ಯಗಳು ಆತನಂದೇ, ಮತ್ತೆ ಯಾವುದಲ್ಲ. ಸತ್ಯಕ್ಕೆ ಒಬ್ಬನು ದೇವರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಹೋದ್ರೆ 14:6, ಯೋಹಾನ ಸುವಾರ್ತೆ 14:6 ಆತನು ತಿಳಿಸಿರುವಂತ ಮಾತು
ಅದ್ಭುತವಾದಂತ ಮಾತು, ಅದು ನಿಮ್ಮ ಜೀವಿತಕ್ಕೆ ಬೇಕಾಗಿರುವಂಥದ್ದು. ಓದಿ ಪ್ರೇರೆ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಯೇಸು ಸ್ವಾಮಿ 3 ವಿಷಯಗಳನ್ನು ಹೇಳುತ್ತಾರೆ. ನಾನೇ ಮಾರ್ಗ, ನಾನೇ ದಾರಿ, ನಾನೇ ಮಾರ್ಗ ಎಂಬುದಾಗಿ. ನಾವು ಈ ಲೋಕದಲ್ಲಿ ನಮ್ಮ ಮಕ್ಕಳು ಹೇಳ್ತೀವಿ, ದಾರಿ ತಪ್ಪೋಗ್ಬಿಡ್ರೋ. ಎಷ್ಟೋ ಕುಟುಂಬದಲ್ಲಿ ಈ ಮಾತು ಹೇಳ್ತದೆ. ಆ ದಾರಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ನನ್ನ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ಆ ದಾರಿ ತೋರಿಸಬೇಕು. ಅದು ನಿಜವಾದಂತ ದಾರಿ, ಸತ್ಯದ ದಾರಿ. ಪಿಲಾತನು ಹೇಳುತ್ತಾನೆ, ಸತ್ಯ ಅಂದ್ರೆ ಏನು ಎಂಬುದಾಗಿ. ಪ್ರಿಯರೇ, ಸತ್ಯವಂತನ ಮುಂದೆ ನಿಂತುಕೊಂಡು ಸತ್ಯಕ್ಕೆ ನೀನು ಹೇಳಿರುವುದು ಸುಳ್ಳಲ್ಲವೋ ಎಂಬುದಾಗಿ ಹೇಳ್ತಾನೆ. ಆತನನ್ನು ಸುಳ್ಳನಾಗಿ ಮಾಡಿದಂತ ಜನರು ಈ ಲೋಕಯಾತ್ರೆಯಲ್ಲಿ ಇದ್ದಾರೆ ಪ್ರಿಯರೇ. ಆತನು ಹುಚ್ಚ ಎಂದು ಹೇಳಿದಂತ ಮಾತು ನಾವು ಕೇಳಿದ್ದೇವೆ. ಎಷ್ಟೋ ಜನ ಆತನನ್ನು ದೇವರೆಂದು ಹೇಳಿರುವಂತ. ಸೊ ಡಾರ್ವಿನ್ ಎಂಬ ಒಬ್ಬ ವ್ಯಕ್ತಿ ಮಂಗನಿಂದ ಮಾನವ ಎಂಬುದಾಗಿ ಆತನು ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಆತನು ಯಾರು ಗೊತ್ತೇ? ಒಬ್ಬ ದೇವ ಸೇವಕರ ಮಗನು. ತನ್ನ ಮರಣದ ಕೊನೆಯಲ್ಲಿ ನಾನು ಹೇಳಿರುವುದೆಲ್ಲ ಸುಳ್ಳು ಎಂಬುದಾಗಿ ಆತನು ಮರಣವನ್ನು ಒಪ್ಪುತ್ತಾನೆ. ಆದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳಿರುವಂತದ್ದು ಸತ್ಯವಾಗಿದೆ ಪ್ರಿಯರೇ. ಆತನು ಹುಚ್ಚನಾಗಿದ್ರೆ ಇಂಥ ಮಾತುಗಳನ್ನು ಆಡುವುದಕ್ಕೆ ಸಾಧ್ಯವಿರಲಿಲ್ಲ. ಆತನ ಮಾತುಗಳು ಹುಚ್ಚನ ಹಾಗೆ ಇಲ್ಲ. ಆತನ ವಸ್ತ್ರಗಳು ಕ್ರಮಬದ್ಧವಾದಂತ ವಸ್ತ್ರಗಳು. ಆತನು ಹೇಳಿರುವಂಥದ್ದು, ನಾನು ಹಸಿದಿದ್ದೆನು, ನಾನು ಬಟ್ಟೆ ಇಲ್ಲದವನಾಗಿದ್ದೇನು. ಒಬ್ಬ ಹುಚ್ಚನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಬ್ಬನು ಸುಳ್ಳುಗಾರನು ಸತ್ಯಕ್ಕೆ ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಸಾಧ್ಯವೋ ಪ್ರಿಯರೇ? ಆತನು ಸುಳ್ಳುಗಾರನಾಗಿದ್ದರೆ ಪಾಪಿಗಳಿಗೋಸ್ಕರ ತನ್ನ ಜೀವಿತವನ್ನ, ತನ್ನ ಮರಣವನ್ನೇ ಅಪ್ಪುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ, ಆತನು ಸುಳ್ಳುಗಾರನಲ್ಲ, ಆತನು ಸತ್ಯವಂತನೇ. ಆತನು ಸತ್ಯಕ್ಕೆ ಸ್ತಂಭವಾಗಿ ನಿಲ್ಲುವಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ಆತನ ಜೀವಿತವನ್ನು ನೋಡುವಾಗ ಆತನು ಹುಚ್ಚನಲ್ಲ, ಆತನು ಬಟ್ಟೆ ಇದ್ದವನಲ್ಲ, ಇಲ್ಲದವನಲ್ಲ. ಬಟ್ಟೆ ಇಲ್ಲದವನ ಹಾಗೆ ಬಟ್ಟೆ ಇಲ್ಲದವರಿಗೆ ನೀವು ಬಟ್ಟೆ ಕೊಡಿರಿ ಎಂಬುದಾಗಿ ಹೇಳಿದಂತನು. ಆತನು ದ್ರಾಕ್ಷಾರಸವನ್ನು, ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಿದಂತ ದೇವರು. ಪಾಪಿಗಳ ರಕ್ಷಣೆ ಹೊಂದಿಕೊಳ್ಳಿ ಎಂದು ಕರೆ ಕೊಟ್ಟವನು ಆತನಾಗಿದ್ದಾನೆ. ನಾವು 11:28 ನೋಡ್ತೇವೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು. ಆತನು ಸುಳ್ಳುಗಾರನು. ಯಾರು? ಸುಳ್ಳುಗಾರನಲ್ಲ ಆತನು ಸುಳ್ಳುಗಾರನಾದರೆ ಪ್ರಾಣ ಕೊಡುವುದಿಲ್ಲ. ಯೇಸು ಸ್ವಾಮಿ ಪದೇ ಪದೇ ಕೇಳಿದ ಮಾತು, ಆತನಿಗೆ ಕೇಳಿದರು, ನೀನು ಹೇಳುತ್ತಿರುವುದೆಲ್ಲ ಸುಳ್ಳಲ್ಲವಾ ಎಂಬುದಾಗಿ. ನೀನು ದೇವಕುಮಾರನಲ್ಲವೋ? ಅಲ್ಲೇ ಅಲ್ಲ ಎಂದು ಹೇಳು ಎಂಬುದಾಗಿ ಆತನು ಹೇಳಿದಾಗ ಆತನು ಮೌನವಾಗಿ ಹೇಳಿದನು. ಆತನು ಹೇಳಿರುವ ವಿಷಯಗಳಿಗಾಗಿ ಪ್ರಾಣ ಕೊಟ್ಟನು. ಆತನು ಯಾರು ಗೊತ್ತೇ? ಆತನು ಸುಳ್ಳುಗಾರನಲ್ಲ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರಿ, ಯೇಸು ಕ್ರಿಸ್ತನು ಆಡಿದ ಮಾತು ಅತಿ ಶ್ರೇಷ್ಠವಾದಂತ ಮಾತು ಈ ಲೋಕಯಾತ್ರೆಯಲ್ಲಿ. ಪ್ರಿಯರೇ, ಯೇಸು ಕ್ರಿಸ್ತನು ಆತನು ಈ ಲೋಕಯಾತ್ರೆಯಲ್ಲಿ ದೇವರು ಆತನಿಗೆ ಹೇಳಿರುವಂಥದ್ದು, ಆತನು ಸತ್ಯವಾಗಿದ್ದಾನೆ. ತನ್ನ ಕೈಯಲ್ಲಿ ಮರಣದ ಮತ್ತು ಪಾತಾಳದ ಬೀಗದ ಕೈಗಳಿವೆ ಎಂಬುದಾಗಿ. ಆತನು ಸ್ವರ್ಗವನ್ನು ಸೃಷ್ಟಿಸಿದವನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನವನ್ನ ಓದಿ ನಾವು ಈ ಕೂಟವನ್ನ ಮುಗಿಸ್ಕೋಣ. ಒಂದೇ ಒಂದು ವಚನ, 25:41. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತನೇ, ನನ್ನನ್ನು ಬಿಟ್ಟು ಪಿಶಾಚನಿಗೆ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೇನೆ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ಸಾಕು ಸಿಸ್ಟರ್. ಈ ಪಿಶಾಚನಿಗೆ, ಸೈತಾನನಿಗೆ ಸಿದ್ಧ ಮಾಡಿರುವಂತಹ ಬೆಂಕಿ, ಗಂಧಕ ಉರಿಯುವ ಕೆರೆ, ನಿತ್ಯವಾದಂತ ಬೆಂಕಿ ದೇವರು ಸೈತಾನನಿಗೆ ಸಿದ್ಧ ಮಾಡಿದ್ದಾನೆ ಪ್ರಿಯರೇ. ಸರ್ವಾಧಿಕಾರ ಆತನಿಗಿದೆ.
ಸರ್ವ ಲೋಕಕ್ಕೂ ಆತನಿಗೆ ಬೀಗದ ಕೈ ಕೊಡಲ್ಪಟ್ಟಿದೆ. ನಾನು ಸತ್ತವನಾದೆನೋ ಎಂಬುದಾಗಿ ಹೇಳಿದಂತ ದೇವರು, ಆ ಮರಣದ ರುಚಿಯನ್ನು ನೋಡಿದಂತ ದೇವರು. ಕಾರಣ ಆತನು ಆದಾಮನನ್ನ ನರಕಕ್ಕೆ ಹೋಗದೆ ನಿತ್ಯಕ್ಕೆ ಸೇರಿಸಬೇಕೆಂಬುದಾಗಿ, ಬೇರೆ ನಮ್ಮನ್ನು ನಿತ್ಯಕ್ಕೆ ಸೇರಿಸುವುದಕ್ಕಾಗಿ ಅಮರತ್ವವುಳ್ಳಂತ ದೇವರು ತನ್ನನ್ನೇ ತಾನು ತನ್ನ ಮಹಿಮೆಯನ್ನ ಬಿಟ್ಟು ಬಂದು ನಮ್ಮೊಟ್ಟಿಗೆ ಆತನು ಮಾತಾಡಿದ್ದಾನೆ, ನಡೆಸಿದ್ದಾನೆ. ಪ್ರಿಯ ನನ್ನ ಸೋದರ ಸೋದರರೇ, ಮೂರು ಲೋಕದಲ್ಲಿ ಸರ್ವಾಧಿಕಾರವುಳ್ಳಂತವನ ಮಾತು ನಾವು ಕೇಳುವರಾಗಿರಬೇಕು. ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಣ್ಣ ಪ್ರಯತ್ನ ನಿಮ್ಮನ್ನ ಎಚ್ಚರಿಸುವುದಕ್ಕಾಗಿ. ನೀವು ಈ ಲೋಕದ ಸುವಾರ್ತೆಯಲ್ಲಿ ಇದನ್ನು ನಂಬ್ರಿ, ನಿಮ್ಮ ಕುಟುಂಬದವರಿಗೆ ರಕ್ಷಣೆಯಲ್ಲಿ ನಡೆಸಿರಿ. ಪ್ರಿಯರೇ, ದೇವರು ನಮ್ಮನ್ನ ಬಹಳವಾಗಿ ಅನುಗ್ರಹಿಸುವುದಕ್ಕೆ ಆತನ ಸಿದ್ಧನಾಗಿದ್ದಾನೆ ಈ ಲೋಕಯಾತ್ರೆಯಲ್ಲಿ ಮತ್ತು ಪರಲೋಕದಲ್ಲಿ. ಕರ್ತನೇ ಆತನು 28:18 ಭೂಲೋಕದಲ್ಲಿ ಮೃತ್ಯು ಪ್ರಾರ್ಥಾಳದಲ್ಲಿ, ಪರಲೋಕದಲ್ಲಿಯೂ ಮನುಷ್ಯರ ಲೋಕದಲ್ಲಿಯೂ ಪಾತಾಳದಲ್ಲಿಯೂ ಮೂರು ಲೋಕಕ್ಕೆ ಸರ್ವಾಧಿಕಾರವುಳ್ಳಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯ ಮಾತಾಡುವುದಕ್ಕೆ ನಾನು ಯೋಗ್ಯನಲ್ಲ. ನಾನು ಅಲ್ಪನು. ನನಗೆ ಭಾಷಾ ತರ್ಜಿಮೆ, ವ್ಯಾಕರಣ, ಗುಣಕಾರ, ಆಕಾರ ಯಾವುದೂ ಇಲ್ಲ ಪ್ರಿಯರೇ. ಸ್ವಾಭಾವಿಕ ರೀತಿಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡಿದ್ದೇನೆ. ನಿಮ್ಮ ಹೃದಯವು ಕಳಗೊಳ್ಳದೇ ಇರಲಿ. ನನ್ನನ್ನು ನಂಬಿ, ದೇವರನ್ನು ನಂಬಿ, ಆ ದೇವರೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ನಿಮ್ಮನ್ನ ಪ್ರೀತಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಿಯರೇ.